ಕೆಜಿ ನ್ಯೂಸ್ಗೆ ಸ್ವಾಗತ. ಕಬ್ಬು ಮತ್ತು ಟ್ರ್ಯಾಕ್ಟರ್ ಸುಟ್ಟಂತಹ ಘಟನೆ ಉದ್ದೇಶಪೂರ್ವಕವಾಗಿ ಘಟನೆಯನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ರೈತರ ಹೋರಾಟ ಶಾಂತ ರೀತಿ ಆಗಬೇಕೇ ಹೊರತು ಕಲ್ಲು ತೂರಾಟ ಮಾಡಿ ಟ್ರ್ಯಾಕ್ಟರ್ಗಳನ್ನ ಸುಟ್ಟು ಹೋರಾಟ ಮಾಡುವುದು ಸರಿಯಲ್ಲ. ಇದು ಸಂಪೂರ್ಣವಾಗಿ ರೈತರ ಸೋಗಿನಲ್ಲಿ ಬಂದು ಇಂತಹ ಕೃತ್ಯವನ್ನ ಎಸಗಿದ್ದಾರೆ. ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸುತ್ತೇವೆ. 4 ಕೋಟಿ ರೂಪಾಯಿಯಷ್ಟು ರೈತರ ಕಬ್ಬು ಮತ್ತು ಟ್ರ್ಯಾಕ್ಟರ್ ಹಾಳಾಗಿದೆ. ಟ್ರ್ಯಾಕ್ಟರ್ ಮಾಲೀಕರು ಕೂಡಲೇ ಮಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸುತ್ತೀವಿ. ಸರ್ಕಾರ ರೈತರಿಗೆ 3,300 ಅಥವಾ 3,350 ಕೊಡಿ ನಾವು ಸ್ವಾಗತವನ್ನ ಬಯಸ್ತೀವಿ. ಆದ್ರಿಂದ ರೈತರಿಗೆ ಅನುಕೂಲವಾಗುತ್ತೆ ಹೊರತು ಬೇರೆ ಯಾರಿಗೂ ಅಲ್ಲ. ಇಲ್ಲಿ ಡೋಂಗಿತನದ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ನಿಜವಾದ ಹೋರಾಟವಲ್ಲ. ನಿಜವಾಗ್ಲೂ ಹೋರಾಟ ಮಾಡ್ತಾ ಇದ್ರೆ ಸರ್ಕಾರದ ಮುಂದೆ ಬೇಡಿಕೆ ಇರಲಿ. ಕಲ್ಲು ಒಗೆದು ಟ್ರ್ಯಾಕ್ಟರ್ಗಳನ್ನ ಸುಟ್ಟು ರೈತರಿಗೆ ಹಾನಿ ಮಾಡೋದು ಹೋರಾಟ ಅಲ್ಲ. ಇದು ಸಂಪೂರ್ಣವಾಗಿ ಷಡ್ಯಂತ್ರದ ಹೋರಾಟವಾಗಿದೆ. ಸೋಮಯ್ಯ ಶುಗರ್ಸ್ ಸಕ್ಕರೆ ಕಾರ್ಖಾನೆ ಯಾವತ್ತೂ ಕೂಡ ರೈತರಿಗೂ ಅನ್ಯಾಯ ಮಾಡಿಲ್ಲ ಅಂತ ರೈತ ಮುಖಂಡರು ರಂಗನಗೌಡ ಪಾಟೀಲ ಹೇಳಿದರು. ನಿನ್ನಿನ ನಡೆದಂಥ ಘಟನೆ ಇದೇನು ಅಹಿತಕರ ಘಟನೆ, ಇದು ವೈಯಕ್ತಿಕ ಹಿತಾಸಕ್ತಿ ಮೇಲೆ ಆದಂಥ ಘಟನೆ. ಯಾಕೆಂದರೆ ಕೆಲವೊಂದು ರೈತರ ಹೆಸರಿನಲ್ಲಿ ಮಾಡಿದಂಥ ಒಂದು ಘಟನೆ. ಯಾಕಂದರೆ ಇದಕ್ಕೆ ರಿಯಲ್ ಆಗಿ ಅವರು ಹಸಿರು ಟೈಲ್ ಹಾಕ್ಕೊಂಡು ಬಂದು ಆ ಟೈಲನ್ನು ಡೆಬ್ಬೆ ಒಗೆದು ಇಲ್ಲಿ ನಮ್ಮ ಟ್ರ್ಯಾಕ್ಟರ್ ಮಾಲೀಕರು ಮತ್ತು ಟ್ರ್ಯಾಕ್ಟರ್ ಡ್ರೈವರ್ಗಳ ಜೊತೆ ಕೂಡಿ ತಾವು ಅದನ್ನು ನಾವು ಈ ಕಡೆ ಡ್ರೈವರ್ಗಳು ಅಂತೇಳಿ ಅನ್ನೋರಂಗೆ ಒಂದು ನಾಟಕ ಮಾಡಿ ಆ ಘಟನೆ ಮಾಡಿ ಹೋಗಿದಾರೆ. ಅದರಲ್ಲಿ ಅಲ್ಲಿ ಇದ್ದಂಥ ಹೊರಗಿನ ರೈತರು ಅದಾರ, ಅವರು ರೈತರ ಒಳಗಿದ್ದಂಥ ಕಿಡಿಗೇರು ಅದಾರು, ಅವು ವಿಡಿಯೋ ಕ್ಲಿಪ್ ಅದಾವು. ಅದ್ರಾಗ ಏನು ಎರಡು ಮಾತಿಲ್ಲ. ರೈತರ ಮುಖಂಡರು ರೈತರ ಮುಖಂಡರು ಎಲ್ಲರೂ ಅದಾರ. ಅವ್ರು ಇದು ರೈತರಿಗೆ ಉದ್ದೇಶಪೂರ್ವಕ ಅನ್ಯಾಯ ಮಾಡಿದಂಗೆ. ರೈತರಿಗೆ ನಾವು ದರ ಇಸದು ಕೊಡಬೇಕಾದ್ರೆ ಈ ಕಲ್ಲು ಹೋಗದ ರೈತರ ಟ್ರ್ಯಾಕ್ಟರ್ ಡ್ಯಾಮೇಜ್ ಮಾಡಿ ನಮ್ಮ ಕಬ್ಬು ಡ್ಯಾಮೇಜ್ ಮಾಡಿ ಕಬ್ಬಿಗೆ ದರ ಕೊಡಿಸೋರಲ್ಲ. ಕಬ್ಬಿಗೆ ದರ ಕೊಡಿಸೋರು ಶಾಂತ ರೀತಿಯಿಂದ ದರ ಕೊಡಿಸ್ಬೇಕು, ಅಥವಾ ಸರ್ಕಾರದಿಂದ ತಪ್ಪಾಗೈತೋ ಅಥವಾ ಕಾರ್ಖಾನೆಯಿಂದ ತಪ್ಪಾಗೈತೋ ಅನ್ನುವಂಥದ್ದನ್ನ ಎತ್ತಿ ಹಿಡಿಯುವಂಥದ್ದು ಈ ಹೋರಾಟಗಾರರ ಕರ್ತವ್ಯ. ಅದನ್ನು ಹೊರತುಪಡಿಸಿ ಕಾನೂನು ಕೈಯಾಗಿ ತಗೊಂಡು ನಮ್ಮ ರೈತರ ಟ್ರ್ಯಾಕ್ಟರ್ಗಳನ್ನ ಡ್ಯಾಮೇಜ್ ಮಾಡಿ ಅವ್ರನ್ನ ನುಕ್ಸಾನ್ ಮಾಡುವಂಥದ್ದು ಇವು ಯಾವ ರೈತರು ಹೋರಾಟಗಾರರು? ಇವ್ರು ಯಾವ ರೀತಿಯಾಗಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸೋರು ಅಲ್ಲ. ಇದು ರೈತರ ಕಬ್ಬಿಗೆ ದರ ಕೊಡಿಸ್ತೀನಿ ಅನ್ನೋದು ನೆವದ ಜೋಡಿ ಇದೊಂದು ಷಡ್ಯಂತ್ರ. ಇದು ರೈತರಿಗೆ ಅನಾಹುತ ಮಾಡೋರು ಇವರು. ಇದು ಬರೇ ಬಾಗಲಕೋಟೆ ಜಿಲ್ಲೆಯಲ್ಲಿ 5 ಕಾರ್ಖಾನೆಯಲ್ಲಿ ಮಾತ್ರ ನಡೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 28 ಕಾರ್ಖಾನೆಗೆ 28 ಕಾರ್ಖಾನೆ ಚಾಲು ಅದಾವ. ಇದೇ ನಮ್ಮಲ್ಲಿ 5 ಕಾರ್ಖಾನೆಗೆ ಮಾತ್ರ ಇದು. ಇನ್ನುಳಿದಂತ ಬಿಜಾಪುರ ಜಿಲ್ಲೆ, ಗುಲ್ಬರ್ಗಾ, ಬೀದರ್, ರಾಯಚೂರು ಎಲ್ಲ ಕಡೆನೂ ಕಾರ್ಖಾನೆ ಚಾಲು ಅದಾವ. ನಿನ್ನೆ ಅಂದಾಜು ಎಷ್ಟು ಕೋಟಿ ಮೌಲ್ಯದ ಈ ಕಬ್ಬು ಮತ್ತು ಟ್ರ್ಯಾಕ್ಟರ್ ರೈತರಿಗೆ ಹಾನಿಯಾಗಿರಬಹುದು? ಕಮ್ಮಿ 4 ಕೋಟಿ ರೂಪಾಯಿ ಹಾನಿ ಆಗಿದೆ ಅಂದಾಜ್. ಇದನ್ನ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಯಾರು ದಾಖಲೆ ಮಾಡ್ಯಾರ? ಈಗ ಟ್ರ್ಯಾಕ್ಟರ್ ಮಾಲೀಕರು ಮಾಡ್ತಾರೆ. ಟ್ರ್ಯಾಕ್ಟರ್ ಮಾಲೀಕರು ಮಾಡ್ತಾರೆ. ಈಗ ಒಟ್ಟಾರೆ ನಿಮ್ದು ಬೇಡಿಕೆ ಏನ್ರಿ ನಿಮ್ದು? ನಮ್ಮ ಬೇಡಿಕೆ ಏನು ಇಲ್ಲರಿ. ಸರ್ಕಾರ ಈಗಾಗಲೇ 3,300 ನಿರ್ಧಾರ ಮಾಡಿದೆ. ಇನ್ನೂ ಸರ್ಕಾರ 3,350 ಅನ್ಲಿ 400 ಅನ್ಲಿ 500 ಅನ್ಲಿ ಹೆಚ್ಚಿಗೆ ಕೊಟ್ರೆ ನಮಗೇನು ರೈತರಿಗೆ ಒಳ್ಳೇದನ ಆಗುತ್ತೆ. ಆದ್ರೆ ಈ 3,500 ನಾ ಕೊಡಿಸ್ತೀನಿ ಅನ್ನೋದಕ್ಕೆ ನಾಟಕ ಮಾಡಿಕೊಂಡು ರೈತರು ಇದ್ದು ಹೊಲದಾನ ಬೆಳೆಯನ್ನ ಲಾಸ್ ಮಾಡುವಂತ ಈ ನಡೆಯುವ ಹೋರಾಟಗಾರ ಎಂದಾರ ಇವರು ಬುದ್ಧಿಗೆಡಿತನದಿಂದ ಇದಾಗೈತೆ ಅಂದ್ರೆ ತಪ್ಪಾಗಲಾರ. ಗುರ್ಲಾಪುರ ಕ್ರಾಸ್ ಒಳಗ 8 ಜನ ಹೋರಾಟ ಮಾಡಿ 3,300 ಒಪ್ಕೊಂಡ್ರು. ಯಾವುದೇ ಗಲಾಟೆಗಳು ಆಗ್ಲಾರ್ದ ಹೋರಾಟ ಮಾಡಿದ್ರು. ಬಟ್ ಇವ್ರು ಮುದೋಳದವ್ರು ಯಾಕೆ 3,500 ಕೊಡ್ಬೇಕಂತ ಪಟ್ಟಿಡೋರು? ಅದು ನೋಡ್ರಿ, ಅದನ್ನ ಇವರು ಸಹಿತ ಸರ ಇವರು ಆ ಹೋರಾಟದೊಳಗೆ ಭಾಗವಹಿಸ್ಯಾರ, ಅಲ್ಲೆಲ್ಲ ಭಾಷಣ ಮಾಡ್ಯಾರ. ಮತ್ತ ಆಗ ಅಲ್ಲಿ ತಕರಾರು ಮಾಡಬೇಕು, ಇಲ್ಲಿ ಹೊಳಿ ಬಂದು ಇದನ್ನ ರಾತ್ರಿ ಪೆಂಡಾಲ್ ಹೊಡೆದ ಇದು ಷಡ್ಯಂತ್ರ ಇವ್ರಿಗೆ ಇದು ಸಲಿಗೆ ಸಿಕ್ಕತ್ತಿ. ಇದು 4ನೇ ಬಾರಿ ಐತಿ ಇವ್ರು ನಮ್ಮ ಕಾರ್ಖಾನೆ ಮೇಲೆ ಬಂದು ಕಲ್ಲು ಹೋಗಿದ್ದು. ನಮ್ಮ 1 ಪೈಸಾ ಬಾಕಿ ಇಲ್ಲ. ಇಲ್ಲಿ ತನಕ ಉತ್ತಮ ಕಾರ್ಖಾನೆ ಇದೆ ನಮ್ಮ ರಾಜ್ಯದೊಳಗ. ಇದನ್ನೊಂದು ಕಲ್ಲು ಹೋಗದ ಹಾಳು ಹಿಡಿಸಿ ಹೋಗೋರ ಅವ್ರ. ನನ್ನ ವೈಯಕ್ತಿಕ ಅಭಿಪ್ರಾಯ. ಹೋರಾಟ ಮಾಡೋ ಏನು ಮೊದಲು ಹೋರಾಟ ಮಾಡ್ಲತ್ತಾರ, ಇವರು ಜಮೀನು ಅದಾವೋ ಇಲ್ಲೋ? ಅದ್ರಾಗ ಹೆಚ್ಚಿನ ಸಂಖ್ಯೆ ಮಂದಿ ಇಲ್ಲ. ಜಮೀನು ನೀವು ಇಲ್ಲ. ಸರ್ಕಾರದವ್ರು ತೆಗಿಸಿ ನೋಡ್ರಿ.
ನೀವು ಹಂಗ ನೋಡಿದ್ರೆ ಅವ್ರ ಕಬ್ಬ ಯಾವ ಕಾರ್ಖಾನೆಗೆ ಹೋಗೈತಿ ಎಷ್ಟು ಟನ್ ಹೋಗೈತಿ ಅನ್ನೋದು ಸಿಗ್ತೈತ್ರಿ ಅದ. ಈಗ ನಮ್ ಕಬ್ಬ್ ಈ ಫ್ಯಾಕ್ಟ್ರಿಗೆ ಎಷ್ಟು ಟನ್ ಬಂದೈತಿ ಅನ್ನೋದು ಆನ್ ರೆಕಾರ್ಡ್ ಸಿಗ್ತೈತಿ. ಅದನ್ನ ಅವ್ರಿಗೆ ಏನಾದ್ರೂ ತೋರಿಸ್ತದ್ರ ತಮ್ಮ ಹೆಸರಲ್ಲೇ ಕಬ್ಬು ಹೋದದನ್ನ ನಿಮಗ್ ತೋರಿಸಲಿ ಅವ್ರು. ಅದರಲ್ಲಿ ರೈತರು ಅನ್ನೋದು ಗೊತ್ತಾಗ್ತೈತೆ ಅಲ್ಲಿ. ಇದು ಹಸಿರು ಟೈಲ್ ಹಾಕೊಂಡು ಹೋರಾಟ ಮಾಡುವಂತದ್ದು ಒಂದು ಇದಕ್ ಬಂದ್ಬಿಟ್ಟಿದಾರ ಅವರು. ಸರಿ, ಉಸ್ತುವಾರಿ ಸಚಿವರು ಒಂದು ಮಾತು ಹೇಳಿದ್ರೆ ಆಗಲೇ, ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀವಿ, ಫ್ಯಾಕ್ಟ್ರಿಗೆ ಏನು ತೊಂದರೆ ಇಲ್ಲ, ಕಬ್ಬು ಬರಲಿ, ಬಟ್ ಏನು ನಿನ್ನೆ ಹಾನಿ ಆಗ್ಯದ ಅದನ್ನ ನಾವು ತನಿಖೆ ಮಾಡಿ ಅವ್ರು ಯಾರು ತಪ್ಪಿಸೋದ್ರ ಮೇಲೆ ನಾವು ಕ್ರಮ ತಗೋತೀವಿ ಅಂತಕೊಂಡು ಒಂದು ಭರವಸೆಯನ್ನು ಕೊಟ್ರು. ಅದು ತಮ್ಗೆ ಏನಾದ್ರು ಸಫಿಷಿಯಂಟ್ ಅನಿಸ್ತದ? ನಮಗ ಸರ್ಕಾರ ಅದನ್ನ ಏನೋ ಎನ್ಕ್ವೈರಿ ಮಾಡಿಸ್ಬೋದು, ಮಾಡಿಸ್ತೈತಿ ಸರ್ಕಾರದವರು. ಅದಕ್ಕೆ ನಮಗ ನಿಮ್ಮ ಪ್ರೆಸ್ ಮೀಟ್ ಬರೋಕ್ಕಿಂತ ಮೊದಲು ಅಲ್ಲಿ ಗಾಡಿ ಇಳಿದ ಕೂಡಲೇನು ನಮ್ಮ ಜೋಡಿ ಮಾತಾಡುವಾಗ ಹೇಳಿದ್ರು ಅವರು, ಏನಾದರೂ ನಾನು ಎಲ್ಲ ಡ್ಯಾಮೇಜ್ ಕೊಡಿಸ್ತಂತ ಹೇಳಕ್ಕಾಗಲ್ಲ, ಬಟ್ ಎಷ್ಟು ಸಿಕ್ಕೈತೆ ಅಷ್ಟು ನಾನು ಕೊಡಿಸ್ತೀನಪ್ಪ ಅನ್ನುವಂಥ ಮಾತನ್ನ ಹೇಳಿದಾರೆ ಅವರು. ಸರ್ಕಾರದವ್ರು ಕೊಡಿಸ್ಬಹುದ್ರಿ, ಅದಕ್ಕೆ ನಾವೆಂಬುದು ಎರಡು ಮಾತಿಲ್ಲ. ಆದ್ರೆ ಈ ರೀತಿಯಾಗಿ ವೈಯಕ್ತಿಕವಾಗಿ ಈಗ ಅವರಾದ್ರೂ ರೈತರು ನಮ್ಮ ಅಂತಮ್ರ, ಅವ್ರ ಮಾಲ ನಾವು ಡ್ಯಾಮೇಜ್ ಮಾಡಿದಂದ್ರು ಅದು ನುಕ್ಸಾನಲ್ಲ. ಯಾವ ಉದ್ದೇಶಕ್ಕೋಸ್ಕರ ಇದೆ? ಮುಂದೆ ಅವರು ಅಲ್ಲಿ ಟೆಂಟ್ ಹಾಕಿ ಸ್ಟ್ರೈಕ್ ಮಾಡೋದಕ್ಕೆ ಒಂದು ಹೇಳ್ತೀನಿ ನಿಮಗೆ. ಹೋದ ಶುಕ್ರವಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರ ಮೀಟಿಂಗ್ ಕರೆದು 7 ತಾಸು ಕಾರ್ಖಾನೆ ಮಾಲೀಕರನ್ನ ಇವ್ರನ್ನೆಲ್ಲ ವಿಡಿಯೋ ಕಾನ್ಫರೆನ್ಸ್ ತಗೊಂಡ್ರಿ. ಅವ್ರು ಬಂದಿರ್ಲಿಲ್ಲ ಅಲ್ಲಿ ಇವ್ರ ಮೀಟಿಂಗ್. ಮುಖ್ಯಮಂತ್ರಿ ಕರೆದ್ರು ಬಂದಿರ್ಲಿಲ್ಲ. ಇವರು ವಿಡಿಯೋ ಕಾನ್ಫರೆನ್ಸ್ ತಗೊಂಡು ಇವ್ರನ್ನೆಲ್ಲ ಹೂವಣಿಸ್ಕೊಂಡು 3,300 ರೂಪಾಯಿ ಕೊಡ್ಲಿಕ್ಕೆ ಒಪ್ಕೊಂಡ್ರು. 3,250 ರೂಪಾಯಿ ಕಾರ್ಖಾನೆ ಅವರು, 50 ರೂಪಾಯಿ ಸರ್ಕಾರ. ಇದನ್ನ ಏನ್ ಮಾಡಿದ್ರು, ಕಾರ್ಖಾನೆ ಅವರು 50 ರೂಪಾಯಿ, ಫ್ಯಾಕ್ಟ್ರಿ ಸರ್ಕಾರ 50 ರೂಪಾಯಿ, ಫ್ಯಾಕ್ಟ್ರಿ ಬಂದ್ ಆದ ಕೂಡಲೇ ಕೊಡುವಂಥದ್ದು. ಈಗ 3,200 ರೂಪಾಯಿ ಪೈಲಾ ಕೊಡುವಂಥದ್ದಕ್ಕೆ ಒಪ್ಪಿಸಿಕೊಂಡು ಗುರ್ಲಾಪುರದಾಗ ಹೂವಣಿಸಿ ಅವ್ರ ಪಟಾಕ್ಷಿ ಗುಲಾಲ ಹಚ್ಚಿ ವಿಜೃಂಭಣೆ ಮಾಡಿದ ನಂತರ ಇವರು ಟೆಂಟ್ ಹಾಕ್ಯಾರ. ಅದಕ್ಕೆ ನಮ್ದು ಒಪ್ಪಿಗಿಲ್ಲ. ಏನು ಇದ್ರ ಉದ್ದೇಶ ಏನು ನಿಮ್ಗೆಲ್ಲರಿಗೂ ಗೊತ್ತಿದ್ದಂತದೆ. ಅದಕ್ಕೆ ಈ ಒಣ ಪ್ರೆಸ್ಟೀಜ್ಗೆ ಯಾರು ಬಿದ್ದು ಮಾಡಕ್ ಹೋಗ್ತಾರೆ ಇವರು ನಿಜವಾಗ್ಲೂ ರೈತರ ಅಲ್ಲ, ರೈತ ಹೋರಾಟಗಾರರು ಅಲ್ಲ. ಅಂದ್ರೆ ಡಾಂಬೇಕ ಹೋರಾಟಗಾರ ಅಂತೀರಿ ನೀವು? ಹೌದು, ಸತ್ಯವಾಗಿ ಅದ್ರಾಗ ಏನಿದೆ, ಪ್ರತಿ ವರ್ಷ ಇದೆ. ಇದನ್ನ ನಾವು ಹೋರಾಟ ಮಾಡಬೇಕಾದ್ರೆ ಇನ್ನೂ ಒಂದು ಹೇಳ್ತೇನೆ ನಿಮಗೆ. ಕಬ್ಬು ಪಕ್ವವಾಗಿ ಕಾರ್ಖಾನೆ ಕಡಿಯೋಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ಸರ್ಕಾರ ತಪ್ಪು ಮಾಡದತ್ತೆ ಅಥವಾ ಭಾರತ ಸರ್ಕಾರ ತಪ್ಪು ಮಾಡದತ್ತೆ, ಅದರ ವಿರುದ್ಧ ನಾವು ಏನು ಮಾಡಬೇಕು? ಸರ್ಕಾರ FRP ಯಾವ ರೀತಿ ಘೋಷಣೆ ಮಾಡಿತ್ತು, FRP ಎಷ್ಟು ರಿಕವರಿ ಮೇಲೆ ಮಾಡಿತ್ತು, ಸೆಂಟ್ರಲ್ ಗೌರ್ಮೆಂಟ್ FRP ಮಾಡುವಾಗ ಏನು ಅಡಚಣೆ ಆಗಿದೆ, ಏನು ನಮಗೆ ಅನ್ಯಾಯ ಆಗಿದೆ ಅನ್ನೋದು ಹೋಗಿ ವ್ಯಕ್ತಪಡಿಸಕ್ಕೆ ನಮಗೆ 200 ದಿವಸ ಇರ್ತೈತಿಲ್ಲ. ಇದನ್ನು ಹೋಗಿ ಕಾರ್ಖಾನೆ ಚಾಲು ಮಾಡೋ ದಿವಸ. ಸರ್, ನಿನ್ನೆ ಬಸವಂತಪ್ಪ ಕಾಂಬ್ಳೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ, ತಮ್ಮ ಗಮನಕ್ಕೆ ಇರ್ಬೋದು. ಫ್ಯಾಕ್ಟರಿ ಅವರನ್ನೇ ರೌಡಿಗಳನ್ನ ತಂದು ಕಬ್ಬನ್ನ ಸುಡುವಂತ ಪ್ರಯತ್ನ ಮಾಡ್ಯಾರು ಅಂತ ಒಂದು ಆರೋಪ ಮಾಡ್ಯಾರ. ಇದ್ರು ಇರಬಹುದು ಸರ್, ಮಾಡ್ಯಾರ್ರೆ. ಈಗ ಕಾರ್ಖಾನೆ ಅವರ ಕಬ್ಬ ಅವ್ರ ಕಾರ್ಖಾನೆಗೆ ಬರಾಕೈತಿ, ಅವ್ರು ಯಾಕೆ ರೌಡಿಸಮ್ ಕರೆಸ್ತಾರ್ರಿ? ಅಂತ ಪದ್ಧತಿ ಯಾವಾಗೂ ಇಲ್ಲ. ನಿಮಗ ಈ ಕಾರ್ಖಾನೆ ನೋಡ್ಕೋರಿ, ಈ ಕಾರ್ಖಾನೆ ಮಾಲೀಕರು ಎಂತವ್ರು ಅನ್ನೋದು ನಿಮಗೊಂದು ಹೇಳ್ತೀನಿ. ಆ ಬಸವಂತಪ್ಪ ಕಾಂಬ್ಳಿಗೆ ಗೊತ್ತಿಲ್ಲ, ಅದು ಮಾಲಕರನ್ನ ಕಂಡಿಲ್ಲ. ಭಾರತ ಸರ್ಕಾರದ ಯಾವುದೇ ₹1 ಟ್ಯಾಕ್ಸ್ ತಪ್ಸದ ದಂಧೆಗೆ ಮಾಡೋರಂದ್ರ ಕಾರ್ಖಾನೆ ಯಾವ್ದು ಸರ್ಕಾರ ಇನ್ಕಮ್ ಟ್ಯಾಕ್ಸ್ ತಪ್ಪಿಸಿದ್ರು ರೈತರದಲ್ರಿ. ರೌಡಿಸಮ್ ಮಂದಿನ ಕರ್ಸೋದು ದೂರ ಹೋತ. ರೌಡಿಸಮ್ ಇವ್ರಿಗೆ ಹಾಕ್ಬೇಕಾಗಿ ಕರೆಕ್ಟ್ ಆಗಿ ಬಿಸಿನೆಸ್ ಮಾಡೋರು ಪ್ರಾಂಪ್ಟ್ ಪೇಮೆಂಟ್ ಕೊಡೋರು. ಇನ್ನೂವರೆಗೆ ನಾವು ಏನ ನೆಗೋಷಿಯೇಟ್ ಮಾಡಿ ಕೊಡ್ಬೇಕಂತ ಇವ್ರಿಗೆ ಹೇಳಿದೆವು, ಅದನ್ನು ₹1 ಬಾಕಿ ಇಟ್ಟಿಲ್ಲ. ಈಗ ಮಹಾರಾಷ್ಟ್ರ ಗ್ಯಾಂಗ್ನವರು ₹114 ಕೊಡುವಂತದ್ದು ಆಲ್ರೆಡಿ 50% ಕೊಟ್ಟಿದ್ದಾರೆ. 50% ಈಗಾಗಲೇ ₹114 ಪೇಮೆಂಟ್ ಮಾಡ್ಯಾರ. 180 ಸೀಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸರೆಂಡರ್ ಮಾಡ್ಯಾರ. ಫೀ ಮೇಲೆ ಮೆರಿಟ್ ಮೇಲೆ ಅಡ್ಮಿಷನ್ ತಗೋತಾನೆ. ಒಟ್ಟಾರೆ ಕೊನೆಯದಾಗ ಏನ್ ಹೇಳಕ್ ಬಯಸ್ತೀವಿ ಕೊನೆಯದಾಗಿ ಮತ್ತು ಫ್ಯಾಕ್ಟರಿ ಮಾಲೀಕರಿಗೆ? ನೋಡ್ರಿ, ಕಾರ್ಖಾನೆ ಇಲ್ಲಿ ನಮ್ಮ ಏರಿಯಾದಾಗ ಬಂದಂತಾರೆ ಬಹಳಷ್ಟು ಚಲೋ ರೀತಿಲೇ ಕಾರ್ಖಾನೆ ನಡೆದು ಬಂದ. ನಾವು ರೇಟ್ ಸಲುವಾಗಿ ನಾವು ಸಾಕಷ್ಟು ಸಲ ನಾವು ಹೋರಾಟ ಮಾಡಿದ್ವಿ, ಸ್ಟ್ರೈಕ್ ಮಾಡಿದ್ವಿ. ಒಂದೊಂದು ತಿಂಗಳವರೆಗೂ ಉಳಿದ ಅಖಂಡ ಜಿಲ್ಲಾ ಇದ್ದಾಗ, ಬಿಜಾಪುರ ಜಿಲ್ಲಾ ಇದ್ದಾಗ ಒಂದೊಂದು ತಿಂಗಳವರೆಗೂ ನಾವು ಸ್ಟ್ರೈಕ್ ಮಾಡಿದ್ವಿ. ನಮಗೂ ರೇಟ್ ಹೊರಗಿನ ಕಾರ್ಖಾನೆಗಿಂತ ಕಮ್ಮಿ ಬಂದಾಗ
ಆ ಕಾರ್ಖಾನೆ ನಮಗೆ ಕೊಡಬೇಕು ಅಂತೇಳಿ ಒಂದೊಂದು ತಿಂಗಳವರೆಗೆ ಸ್ಟ್ರೈಕ್ ಮಾಡಿದ್ರು ನಾವು. ಆ ಸ್ಟ್ರೈಕ್ ಕೂತದೀವು ಇಲ್ಲಿ ಒಂದೊಂದು 15 ದಿವಸ ಉಪವಾಸ ಕೂತದೀವಿ. ಇದೆಲ್ಲ ಆದ ನಂತರ ಈಗ ಸುತ್ತಮುತ್ತ ಎಲ್ಲ ಕಾರ್ಖಾನೆ ಬರೋಣ, ಇನ್ನು ನಮಗೆ ಏನರ ಚಲೋ ಆಗ್ತದಪ್ಪ ಅಂತ ನಾವು ಆಶೆ ಭಾವನೆ ಇಟ್ಕೊಂಡು ಇಲ್ಲಿ ಮಠ 55 ವರ್ಷ ಆಯ್ತು ಈಗ ಈ ಕಾರ್ಖಾನೆ ಹುಟ್ಟಿ. ನಮ್ಮ ಕಬ್ಬು ಬೆಳೆಗಾರ ಸಂಘ ಹುಟ್ಟಿ 85ರಿಂದ ಇಲ್ಲಿ ತನಕ 83ರಿಂದ ಇಲ್ಲಿ 83 84 ನಮ್ಮದು ರಿಜಿಸ್ಟ್ರೇಷನ್ ಆಗೈತಿ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆ. ಆದ್ರೆ ಏನು ನಮ್ಮ ರೈತರಿಗೂ ಅನ್ಯಾಯ ಆಗಬಾರ್ದು, ಕಾರ್ಖಾನೆ ಬದುಕಬೇಕು ಅನ್ನುವಂಥದ್ದನ್ನು ಮುಂದಿಟ್ಕೊಂಡು ನಿರ್ಣಯ ತಗೊಳ್ಳುವಂತ ಒಂದು ನಮ್ಮ ಕಬ್ಬು ಬೆಳೆಗಾರ ಸಂಘ ಇದೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಆರ್.ಬಿ. ಪಾಟೀಲ, ರೈತ ಸಂಘದ ಅಧ್ಯಕ್ಷರು ಸುರೇಶ್ ಗೌಡ ಪಾಟೀಲ, ಲಕ್ಷ್ಮಣ ಹುಚ್ಚಾರೆಡ್ಡಿ, ವೇಣೇಗೌಡ ರೆಡ್ಡಿ, ವೆಂಕಪ್ಪ ಕುಲಗೋಡ, ಶೇಖರ ಮುತ್ತಪ್ಪಗೌಡ ಸೇರಿ ಮುಂತಾದವರು ರೈತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.